ಇವರು ಗದಗ ಜಿಲ್ಲೆಯ ಹರಳಾಪುರ ಗ್ರಾಮದಿಂದ ಬೆಂಗಳೂರಿಗೆ ಬಂದು ಕೃಷಿ ಇಲಾಖೆ ಅಡಿಯಲ್ಲಿ ಬರುವ ಕೃಷಿ ಮಾರುಕಟ್ಟೆ ಮೇಲ್ವಿಚಾರಕ ಅನ್ನೋ ಗ್ರೂಪ್ ಸಿ ಹುದ್ದೆನ ಮೊದಲ ಪ್ರಯತ್ನದಲ್ಲೇ ಕ್ರ್ಯಾಕ್ ಮಾಡಿದ್ದಾರೆ. ಸೊ ಇವರು ಬೇರೆ ಯಾರೂ ಅಲ್ಲ, ನಮ್ಮ NCG ವಿದ್ಯಾರ್ಥಿನಿ ಅಂತ ಹೇಳ್ಕೊಳ್ಳಿಕ್ಕೆ ಬಹಳ ಹೆಮ್ಮೆ ಆಗುತ್ತೆ. ಅವರೇ ಮುತ್ತವ್ವ ತಳವಾರ್. ಈ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಯಶಸ್ಸು ನೋಡಿರೋರ್ಗಿಂತ ಸೋಲು ಕಂಡಿರೋರೇ ಜಾಸ್ತಿ ಜನ. ಸೊ ಹಾಗಾದ್ರೆ ಮುತ್ತವ್ವ ಅವರು ತಮ್ಮ ಮೊದಲ ಪ್ರಯತ್ನದಲ್ಲಿ ಹೇಗೆ ಈ ಹುದ್ದೆನ ಕ್ರ್ಯಾಕ್ ಮಾಡಿದ್ರು, ಅವರ ಹಿನ್ನೆಲೆ ಏನು, ಅವರ ಓದಿನ ಪಯಣ ಹೇಗಿತ್ತು, ಅವರ ಯಶಸ್ಸಿನ ಹಾದಿ ಹೇಗಿತ್ತು, ಆ ಎಕ್ಸಾಮ್ನ ಹೇಗೆ ಕ್ರ್ಯಾಕ್ ಮಾಡೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶ್ವೇತಾ. NCG ಸಂಸ್ಥೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇನ್ನು ನಾವು ಮುತ್ತವ್ವ ಅವರ ಸಂದರ್ಶನನ ಮಾಡ್ತಿದೀವಿ. ಇವ್ರ ಬಗ್ಗೆ ನಾನು ಆಲ್ರೆಡಿ ನಿಮ್ಗೆ ಪರಿಚಯನ ನೀಡಿದ್ದೀನಿ. ಸೊ ಅವ್ರನ್ನ ಬರಮಾಡ್ಕೊಳ್ಳೋಣ. ಮುತ್ತವ್ವ ಅವರೇ, NCG ಸಂಸ್ಥೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಥ್ಯಾಂಕ್ ಯು. ಮುತ್ತವ್ವ ಅವರೇ, ನಿಮ್ಮ ಹಿನ್ನೆಲೆ ಅಥವಾ ಕಿರು ಪರಿಚಯ ನಮ್ಮ ವೀಕ್ಷಕರಿಗೆ ಮಾಡಿಕೊಡಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮುತ್ತವ್ವ ತಳವಾರ್. ನನ್ನ ಊರು ಗದಗ್ ಜಿಲ್ಲೆ ಗದಗ್ ತಾಲೂಕಿನ ಹರ್ಲಾಪುರ. ನನ್ನ ವಿದ್ಯಾಭ್ಯಾಸವನ್ನು 1ರಿಂದ 10ನೇ ತರಗತಿವರೆಗೂ ನನ್ನ ಹುಟ್ಟೂರಾದ ಹರ್ಲಾಪುರ ಗ್ರಾಮದಲ್ಲಿಯೇ ಮುಗಿಸಿರುತ್ತೇನೆ ಮತ್ತು ನನ್ನ ಪದವಿ ಪೂರ್ವ ಶಿಕ್ಷಣವನ್ನು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಗದಗಿನಲ್ಲಿ ಮುಗಿಸಿರುತ್ತೇನೆ ಮತ್ತು ನನ್ನ ಪದವಿ ವಿದ್ಯಾಭ್ಯಾಸವನ್ನು ಬೆಂಗಳೂರಿನ GKVKಯಲ್ಲಿ ಕೃಷಿ ಮಾರುಕಟ್ಟೆ ಮತ್ತು ಸಹಕಾರ ವಿಭಾಗದಲ್ಲಿ ಮುಗಿಸಿರುತ್ತೇನೆ. ನನ್ನ ತಂದೆಯ ಹೆಸರು ನಟರಾಜ್. ಇವರು ಕೃಷಿಯನ್ನು ಮಾಡುತ್ತಿದ್ದಾರೆ ಮತ್ತು ತಾಯಿಯ ಹೆಸರು ಗಿರಿಜವ್ವ. ಇವರು ಕೂಡ ನನ್ನ ತಂದೆಗೆ ಸಹಾಯ ಮಾಡುತ್ತಾ ಕೃಷಿಯಲ್ಲೇ ತೊಡಗಿಕೊಂಡಿದ್ದಾರೆ ಮತ್ತು ನಾವು 3 ಜನ ಹೆಣ್ಣು ಮಕ್ಕಳು. ಅದರಲ್ಲಿ ನಾನು ಕೊನೆಯವಳು ಆಗಿರ್ತೇನೆ. ಸೊ ಹಾಗಾದ್ರೆ ಮುತ್ತವ್ವ, ಕಂಪ್ಲೀಟ್ ಆಗಿ ನೀವು ಗ್ರಾಮೀಣ ಅಭ್ಯರ್ಥಿ ಅಂತ ಹೇಳ್ಬೋದು. ಸೊ ಯಾರ್ಯಾರು ಇಲ್ಲ ಏನು ಕಾಂಪಿಟೇಟಿವ್ ಫೀಲ್ಡಿಗೆ ಬಂದು ಇಂಗ್ಲಿಷ್ ಬರಲೇಬೇಕು ಅಥವಾ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದಿರ್ಲೇಬೇಕು ಅನ್ನೋದೆಲ್ಲ ಒಂದು ಹ್ಯಾಲಿಸಿನೇಷನ್ ಅಂತ ಹೇಳ್ಬೋದು. ಸೊ ಇವರು ಕಂಪ್ಲೀಟ್ ಆಗಿ ಕನ್ನಡ ಮೀಡಿಯಂ ಅಲ್ಲಿ ಓದಿ ಬೆಂಗಳೂರಿಗೆ ಬಂದು, ಆ ಗ್ರಾಮದಲ್ಲಿ ಸಣ್ಣ ಗ್ರಾಮದಿಂದ ಬಂದು ಬೆಂಗಳೂರಿಗೆ ಬಂದು ಇವಾಗ ಸರ್ಕಾರಿ ಉದ್ಯೋಗನ ಪಡ್ಕೊಂಡಿದ್ದಾರೆ. ಸೊ ಹಾಗಾದ್ರೆ ಮುತ್ತವ್ವ ಅವರೇ, ಇವಾಗ ನೀವು ಈ ಸ್ಪರ್ಧಾತ್ಮಕ ಜಗತ್ತಿಗೆ ಹೇಗೆ ಕಾಲಿಟ್ರಿ? ಏನಾದ್ರು ಇನ್ಸ್ಪಿರೇಷನ್ ಇದೆಯಾ, ಸ್ಫೂರ್ತಿ ಏನಾದ್ರು ಇದೆಯಾ, ಅಥವಾ ಏನಾದ್ರು ಕಾರಣ ಇದೆಯಾ ಹಿಂದೆ? ಸ್ಪರ್ಧಾತ್ಮಕ ಪರೀಕ್ಷೆ ಅಂತ ಹೇಳ್ಬೇಕು ಅಂದ್ರೆ ಮ್ಯಾಮ್, ನನ್ಗೆ ಚಿಕ್ಕಂದಿಂದನೂ ಕೂಡ ನನ್ಗೆ DC ಆಗ್ಬೇಕು ಅಂತ ಹೇಳಿ ಮಾತ್ರ ನನ್ಗೆ ಆಸೆ ಇದ್ದಿದ್ದು. DC ಆಗ್ಬೇಕು, ನನ್ನ ಅಪ್ಪ ಅಮ್ಮಂಗೆ ಗೌರವ ತಂದ್ಕೊಡ್ಬೇಕು, ಊರಲ್ಲಿ ನನ್ನ ಅಪ್ಪ ಅಮ್ಮಂಗೆ ಗೌರವ ಕೊಡ್ಬೇಕು, ಅಷ್ಟೇ ನನ್ಗೆ ಆಸೆ ಇದ್ದಿದ್ದು. ಬಟ್ ಬರ್ತಾ ನನ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ ಫ್ಯಾಮಿಲಿಯಲ್ಲಿ ತುಂಬಾ ಪ್ರಾಬ್ಲಮ್ಸ್ ಬರ್ತಾ ಇತ್ತು, ಬಡತನ. ಅದರಿಂದ ನನ್ನ ಫ್ಯಾಮಿಲಿನ ಸಾಕ್ಬೇಕು, ನಾನು ಚೆನ್ನಾಗಿ ನೋಡ್ಕೋಬೇಕು, ಒಂದು ಲೈಫ್ ಲೀಡ್ ಮಾಡ್ಬೇಕು ಅಂತ ಹೇಳಿ ಮಾತ್ರ ಬೆಳೀತಾ ಬಂತು ಮ್ಯಾಮ್. ಅದಾದ್ಮೇಲೆ ನಾನು ಪದವಿಗೆ ಬಂದ ಮೇಲೆ ನಾನು DC ಆಗ್ಬೇಕಿತ್ತು ಅಂತ ಹೇಳಿ ನನ್ನ ಫ್ರೆಂಡ್ಸ್ ಹತ್ರ ಹೇಳ್ಕೊಂಡೆ ಮ್ಯಾಮ್. ಆ ಟೈಮಲ್ಲಿ ನನ್ನ ಫ್ರೆಂಡ್ಸ್ ಹೇಳಿದ್ರು ಆಗ್ಬೇಕಿತ್ತು ಅಂತ ಹೇಳಿ ಅನ್ಕೊಂಡಾಗ, ಆಗು ನೀನು ಓದ್ಕೋ ಸರಿಯಾಗಿ, ನೀನು ಓದ್ಕೊಂಡ್ರೆ ನೀನ್ ಮಾಡೇ ಮಾಡ್ತೀಯ ಅಂತ ಹೇಳಿದ್ರು ಮ್ಯಾಮ್. ಇಲ್ಲ, ನಂಗಾಗಲ್ಲ, ನಂದು ಫ್ಯಾಮಿಲಿ ಹಿಂಗಿದೆ, ನಾನು ಓದ್ಕೊಳ್ಳಿಕ್ ಆಗಲ್ಲ, ಫಸ್ಟ್ ನಾನು ಅವ್ರನ್ನ ನೋಡ್ಕೋಬೇಕು ಅಂತ ಹೇಳಿದೆ. ಬಟ್ ಅವ್ರು ಇಲ್ಲ, ನೀನು ಓದ್ಕೊಳ್ಳೇಬೇಕು ಅಂತ ಹೇಳಿ ಅವ್ರು ಹುರಿದುಂಬಿಸಿ ನನಗೆ ಕಾಂಪಿಟೇಟಿವ್ ಫೀಲ್ಡ್ಗೆ ತಗೊಂಬಂದ್ರು ಮ್ಯಾಮ್. ಯಾಕಂದ್ರೆ ನೀನು ಗ್ರಾಮೀಣದಿಂದ ಬಂದು ಸೈನ್ಸ್ ಮುಗಿಸಿ ಇಲ್ಲಿ ಬ್ಯಾಂಗ್ಳೂರಲ್ಲಿ ಬಂದು ನೀನು ಪದವಿ ಮಾಡ್ತಿದ್ಯಾ ಅಂತ ಹೇಳಿದ್ಮೇಲೆ ನಿನಗೆ ಆ ಕೆಪಬಿಲಿಟಿ ಇದೆ, ನೀವು ಓದ್ಕೊಳ್ಳೇಬೇಕು ಅಂತ ಹೇಳಿ ನನಗೆ ಈ ಫೀಲ್ಡಿಗೆ ಕರೆಸಿದ್ದು ಮ್ಯಾಮ್. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಅಂತ ಅಂದ್ರೆ ಇಲ್ಲಿ 2 ವಿಷಯ ನಾವು ಅರ್ಥ ಮಾಡ್ಕೋಬೇಕು. ಒಂದು, ನಮ್ಮ ಸುತ್ತಮುತ್ತಲಿನ ಪರಿಸರ ಯಾವ ರೀತಿ ಇಟ್ಕೊಳ್ಬೇಕು, ಮತ್ತೆ ನಮ್ಮ ಏಮ್ ಯಾವ ರೀತಿ ಇರ್ಬೇಕು ಅನ್ನೋದು. ಫಸ್ಟ್ ಅವರು DC-ಗೆ ಏಮ್ ಕಾರಣದಿಂದಾನೇ ಇವತ್ತು ಅಟ್ಲೀಸ್ಟ್ ಅವರು ಗ್ರೂಪ್ C ಹುದ್ದೆನಾದ್ರು ಕ್ಲಿಯರ್ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ. ಅಂಡ್ ಇದು ಬರೀ ಮೊದಲ ಪ್ರಯತ್ನ ಅಷ್ಟೇನೆ, ಇದು ಒಂದು ಮೊದಲ ಮೆಟ್ಟಿಲು ಅಂತ ಹೇಳ್ಬೋದು. ಸೊ ಇದು ಹೀಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಹೌದಲ್ವ ಮುತ್ತವ್ರೆ? ಸೊ ನಮ್ಮ ಸುತ್ತಮುತ್ತಲಿನ ಪರಿಸರ, ಇವಾಗ ಫ್ರೆಂಡ್ಸ್ ಹೇಳಿದ್ರು ಅಂತ ಅಂದ್ರೆ, ಇಲ್ಲ ನೀನ್ ಮಾಡ್ತೀಯಾ ಮಾಡು, ಅಲ್ಲಿಂದ ಇಲ್ಲಿಗೆ ಬಂದಿದ್ಯಂತೆ, ಸೊ ಈ ಎಕ್ಸಾಮ್ನ ನೀನ್ ಕ್ರ್ಯಾಕ್ ಮಾಡ್ಬೋದು ಅಂತ ಹೇಳಿದ್ರು ಅಂತ. ಅದೇ ಬೇರೆ ರೀತಿ ಪರಿಸರ ಇತ್ತು ಅಂದ್ರೆ, ಇಲ್ಲ ಬಿಡು ನಿನ್ ಕೈಲಿ ಆಗಲ್ಲ, ಈ ರೀತಿ ಪರಿಸರ ಇತ್ತು ಅಂದ್ರೆ ನಾವು ಇವತ್ತು ಮುತ್ತವ್ರನ್ನ ಈ ಸೀಟಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ. ಸೊ ನೀವು ನಿಮ್ಮ ಸುತ್ತಮುತ್ತ ಪರಿಸರನ ಯಾವ ರೀತಿ ಇಟ್ಕೊಂಡಿದೀರಾ ಅನ್ನೋದು ನೀವು ಇವ್ಯಾಲ್ಯೂಯೇಟ್ ನ ಮಾಡ್ಕೊಳ್ಳಿ. ಸೊ ಹಾಗಾದ್ರೆ ಮುತ್ತವ್ರೆ, ಇವಾಗ ನೀವು ಗದಗ ಜಿಲ್ಲೆ ಅಂತ ಅಂದಾಗ ನಿಮಗೆ ಧಾರವಾಡ ತುಂಬಾ ಹತ್ರ ಇತ್ತು, ಬಟ್ ಯಾಕೆ ನೀವು ಬೆಂಗಳೂರನ್ನ ಚೂಸ್ ಮಾಡಿದ್ರಿ? ಅಂದ್ರೆ ಮ್ಯಾಮ್, ನಾನು ಬೆಂಗಳೂರಲ್ಲಿನೇ ಪದವಿ ಮುಗಿಸಿದ್ದು. ಸೊ ಹಂಗಾಗಿ ಅದ್ರ ನೆಕ್ಸ್ಟ್ ಮನೇಲಿ ಹೇಳಿದ್ರು ಧಾರವಾಡಲ್ಲಿ ಮಾಡಬಹುದು ಅಂತ ಹೇಳಿ. ಆದ್ರೆ ನಾನು ಇಲ್ಲ, ಧಾರವಾಡಲ್ಲಿ ಮಾಡಿದ್ರೆ ವೀಕ್ಲಿ ಮನೆಗೆ ಹೋಗ್ಬೇಕಾಗತ್ತೆ, ಹೋಮ್ ಸಿಕ್ನೆಸ್ ಆಗುತ್ತೆ. ಬಟ್ ಮನೇಲಿ ಓದ್ಕೊಳ್ತಾ ಕುತ್ಕೊಂಡ್ರೆ ಅಲ್ಲಿ ಕಂಫರ್ಟ್ ಝೋನ್ ಬರುತ್ತೆ, ಓದ್ಲಿಕ್ಕೆ ಆಗಲ್ಲ.
ಸೊ ಹಂಗಾಗಿ ಇಲ್ಲ, ಫಸ್ಟ್ ನನ್ನ ಲೈಫ್ ಸೆಟ್ಲ್ ಆಗ್ಬೇಕು, ಆಮೇಲೆ ನಾನು ಊರ್ಲಿ ಹೋಗಿ ಅಪ್ಪ ಅಮ್ಮನ್ ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳಿ ಒಂದು ಡಿಸೈಡ್ ಮಾಡ್ಕೊಂಡು ಬೆಂಗಳೂರಲ್ಲಿ ಇದ್ದು ಓದ್ಕೋತಾ ಇದ್ದೀನಿ ಇವಾಗ. ಓಕೆ. ಸೊ ತುಂಬಾ ಜನಕ್ಕೆ ಇರುತ್ತೆ ಅಂದ್ರೆ ಕಂಫರ್ಟ್ ಲೆವೆಲ್ ಬಂತು ಅಂದ್ರೆ ಓದ್ಕೊಳ್ಳಿಕ್ಕೆ ಕಷ್ಟ ಆಗತ್ತೆ ಅಂತ. ಮತ್ತೆ ಇನ್ನೊಂದೇನಂದ್ರೆ ಇಷ್ಟು ವರ್ಷ ಎಜುಕೇಶನ್ ಕೊಡ್ಸಿರ್ತಾರೆ, 21 ವರ್ಷ ನಾವು ಡಿಗ್ರಿನ ಕಂಪ್ಲೀಟ್ ಮಾಡಿರ್ತೀವಿ, ಅದೇನಾದ್ರು ಪ್ರತಿಫಲ ಇರ್ಬೇಕಲ್ವಾ. ಸೊ ಒಂದು ಜಾಬಿಗೆ ಹೋದ್ರೆ ಅವ್ರನ್ನ ಚೆನ್ನಾಗಿ ನೋಡ್ಕೊಂಡ್ರೆ ನಮ್ಗೆ ಅಷ್ಟೇ ಸಾಕಾಗಿರುತ್ತೆ. ಸೊ ಹಾಗಾದ್ರೆ ಬೆಂಗಳೂರಲ್ಲಿ ಬಹಳಷ್ಟು ಇನ್ಸ್ಟಿಟ್ಯೂಟ್ಸ್ಗಳಿದೆ, NCGನೇ ಯಾಕೆ ಚೂಸ್ ಮಾಡಿದ್ರಿ ನೀವು? ನನಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಗ್ಗೆ ಗೊತ್ತಿರಲಿಲ್ಲ ಮ್ಯಾಮ್. ನಾನು ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಗ್ಗೆ ಯೂಟ್ಯೂಬಲ್ಲಿ ಸರ್ಚ್ ಮಾಡಬೇಕಾದ್ರೆ NCG ಇನ್ಸ್ಟಿಟ್ಯೂಟ್ ಬಗ್ಗೆ ನೋಡಿದೆ. ಅದರಲ್ಲಿ ಮಾಹಿತಿ ತುಂಬ ಚೆನ್ನಾಗಿ ಕೊಡ್ತಾ ಇದ್ರು ಮ್ಯಾಮ್. ಅದ್ರ ಜೊತೆಗೆ ಡೈಲಿ ಫ್ರೀಯಾಗಿ ಕರೆಂಟ್ ಅಫೇರ್ಸ್ ಕೊಡ್ತಾ ಇದ್ರು. ಕನ್ನಡ ಮತ್ತೆ ಇಂಗ್ಲಿಷ್ ಮೀಡಿಯಂ ಎರಡರಲ್ಲೂ ಕೂಡ ಫ್ರೀಯಾಗಿ ಅವೈಲೇಬಲ್ ಇತ್ತು ಮ್ಯಾಮ್. ಅದರಲ್ಲಿ ಡೈಲಿ ಓದ್ಕೊಟ್ರೆ ತುಂಬಾ ಒಳ್ಳೆ ಮಾಹಿತಿ ಸಿಗ್ತಾ ಇತ್ತು ಮ್ಯಾಮ್. ಹಂಗಾಗಿ ನಾನು ಇಲ್ಲೇ ಜಾಯ್ನ್ ಆಗಬೇಕು ಅಂತ ಹೇಳಿ ಇನ್ಸ್ಟಿಟ್ಯೂಟಿಗೆ ಜಾಯ್ನ್ ಆದೆ. ಫಸ್ಟ್ ಬಂದು ಒಮ್ಮೆ ಕೌನ್ಸಿಲಿಂಗ್ ತಗೊಂಡು ಹೋದೆ. ಅದಾದ್ಮೇಲೆ ನೆಕ್ಸ್ಟ್ ಅಪ್ಪ ಅಮ್ಮನ ಜೊತೆಗೆ ಬಂದು ಅಡ್ಮಿಷನ್ ಮಾಡಿಸಿದ್ದು ಮ್ಯಾಮ್ ನಾನು ಇಲ್ಲಿ. ಓಕೆ. ಸೊ ಮುತ್ತವ್ರು ಹೇಳಿದ ಹಾಗೆ NCG ಸಂಸ್ಥೆ ಯೂಟ್ಯೂಬ್ ಚಾನಲ್ ಬಹಳಷ್ಟು ಉಪಯುಕ್ತವಾದ ಮಾಹಿತಿ ಸಿಗುತ್ತೆ, ಕ್ವಾಲಿಟಿ ಇನ್ಫಾರ್ಮೇಶನ್ ಸಿಗುತ್ತೆ ಅಂತಾನೆ ಹೇಳ್ಬೋದು. ಬರೀ ಇವಾಗ ಏನ್ ನೀವು ನೋಡ್ತಿದ್ದೀರಾ ಈ ಚಾನೆಲ್ ಜೊತೆಗೆ ನಮ್ದು NCG IAS ಚಾನೆಲ್ ಕೂಡ ಇದೆ. ಅಂಡ್ ಟೆಲಿಗ್ರಾಮ್ ಚಾನೆಲ್ ಅಲ್ಲೂ ಕೂಡ ನಿಮ್ಗೆ ಡೈಲಿ ಮ್ಯಾಗಝಿನ್ಸ್ ಗಳಿರ್ಬೋದು, ಮಂತ್ಲಿ ಮ್ಯಾಗಝಿನ್ಸ್ ಇರ್ಬೋದು, ಅಂಡ್ ಕರೆಂಟ್ ಅಫೇರ್ಸ್, MCQs, GK MCQs ಎಲ್ಲ ನಿಮ್ಗೆ ಸಿಗ್ತಾ ಹೋಗುತ್ತೆ. ಯಾರ್ಯಾರು ಸೆಲ್ಫ್ ಸ್ಟಡೀಸ್ ಮಾಡ್ತಿದ್ರೆ ಅವ್ರಿಗೂ ಕೂಡ ಇದು ಹೆಲ್ಪ್ ಆಗ್ಲಿ ಅಂತ NCG ಸಂಸ್ಥೆ ಕಡೆಯಿಂದ ಮಾಡ್ತಿರೋದು. ಸೊ ಹಾಗಾಗಿ NCG ಸಂಸ್ಥೆ ಬಂದಾಗ ನೀವು ಯಾವ ಬ್ಯಾಚಿಗೆ ಜಾಯ್ನ್ ಆಗಿದ್ದೀರಿ ಮುತ್ತವ್ರೆ? ನಾನು NCGಯಲ್ಲಿ ಕೌನ್ಸಿಲಿಂಗ್ ತಗೊಂಡಾಗ ಮ್ಯಾಮ್ ನಾರ್ಮಲ್ ಬ್ಯಾಚ್ ಮತ್ತೆ KS ಕೋರ್ ಬ್ಯಾಚ್ ಅಂತ ಹೇಳಿ ಇತ್ತು ಮ್ಯಾಮ್. ನಾನು KS ಕೋರ್ ಬ್ಯಾಚ್ಗೆ ಜಾಯ್ನ್ ಆಗಬೇಕು. KS ಕೋರ್ ಬ್ಯಾಚ್ ಅಂತ ಹೇಳಿದ್ರೆ ಅನ್ಲಿಮಿಟೆಡ್ ಸರ್ವಿಸಸ್ ಇರುತ್ತೆ. ಸೊ ನಾವು ಎಷ್ಟು ಬೇಕಾದ್ರೂ ಎಲ್ಲಿವರೆಗೂ ಬೇಕಾದ್ರೂ ನಾವು ಓದ್ಕೋಬಹುದು ಅಂತ ಹೇಳಿ ಎಲ್ಲ ನೋಡ್ಕೊಂಡು ನಾನು KS ಕೋರ್ ಬ್ಯಾಚ್ಗೆ ಜಾಯ್ನ್ ಆಗ್ತೀನಿ ಅಂತ ಹೇಳಿ KS ಕೋರ್ ಬ್ಯಾಚ್ಗೆ ಜಾಯ್ನ್ ಆಗಿದ್ದು ಮ್ಯಾಮ್ ನಾನು. ಓಕೆ. ಸೊ ಕೋರ್ ಬ್ಯಾಚ್ ಅಲ್ಲಿ ಅನ್ಲಿಮಿಟೆಡ್ ಸರ್ವಿಸಸ್ ಸಿಗುತ್ತೆ. ಎಕ್ಸಾಮ್ ಕ್ರ್ಯಾಕ್ ಆಗೋವರೆಗೂ ಕೂಡ ನೀವು ಟೆಸ್ಟ್ ಸೀರೀಸ್ಗಳಾಗಿರ್ಬೋದು, ಗೈಡೆನ್ಸ್ ಆಗಿರ್ಬೋದು ಪಡ್ಕೊಳ್ಬೋದು. ಸೊ ಅದಕ್ಕೆ ಮುತ್ತ ಅವರು NCG ಕೋರ್ ಬ್ಯಾಚ್ ನ ಜಾಯ್ನ್ ಆಗಿದ್ದಾರೆ. ಸೊ ಹಾಗೆ ಇನ್ನೊಂದು ವಿಷಯನ ನಿಮ್ಗೆ ಹೇಳ್ಬೇಕು. ಮುತ್ತವ್ವ ಅವರು KS ನೋಟಿಫಿಕೇಶನ್ 2024 ಅಲ್ಲಿ ಆಯ್ತಲ್ವಾ. ಸೊ ಆ ಟೈಮಿಂಗ್ಸ್ ಅಲ್ಲಿ ಕೂಡ ಮೊದಲ ಪ್ರಯತ್ನದಲ್ಲಿ ಅವರು ಪ್ರಿಲಿಮ್ಸ್ ಕ್ರ್ಯಾಕ್ ಮಾಡಿ ಮೇನ್ಸ್ ಕೂಡ ಬರ್ದಿರ್ತಾರೆ. ಮೇನ್ಸ್ ಟೈಮಿಂಗ್ಸ್ ಅಲ್ಲಿ ಐ ಥಿಂಕ್ ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ಅವರು ಬೆಸ್ಟ್ ಅಟೆಂಪ್ಟ್ ನ ಕೊಡ್ಲಿಕ್ಕೆ ಆಗಿಲ್ಲ. ಸೊ ಅಲ್ಲಿವರೆಗೂ ಹೋಗ್ಲಿಕ್ಕೆ ನಿಮ್ಗೆ NCG ಸರ್ವಿಸ್ ಎಷ್ಟು ಇಂಪಾರ್ಟೆಂಟ್ ಆಯ್ತು? ಅಂದ್ರೆ ಮ್ಯಾಮ್ ನಾನು NCGಯಲ್ಲಿ ಕೋರ್ ಬ್ಯಾಚ್ ಆಫ್ಲೈನ್ ಬ್ಯಾಚ್ಗೆ ಜಾಯ್ನ್ ಆಗಿದ್ದೆ ಮ್ಯಾಮ್. ನಾನು ಡೈಲಿ ಆಫ್ಲೈನ್ ಕ್ಲಾಸಸ್ನ ಅಟೆಂಡ್ ಮಾಡ್ತಾ ಇದ್ದೆ. ಇನ್ ಕೇಸ್ ನನಗೆ ಆಫ್ಲೈನ್ ಕ್ಲಾಸಸ್ ಅಟೆಂಡ್ ಮಾಡೋಕ್ಕಾಗಿಲ್ಲ ಅಂತ ಹೇಳಿದ್ರು ಕೂಡ ನನಗೆ ಆನ್ಲೈನ್ ಕ್ಲಾಸಸ್ಸು NCG ಕಾಂಪಿಟೇಟಿವ್ ಪ್ಲ್ಯಾಟ್ಫಾರ್ಮಲ್ಲಿ ನನಗೆ ಕ್ಲಾಸಸ್ ಅವೈಲೇಬಲ್ ಇರ್ತಿತ್ತು. ಅದರಲ್ಲಿ ಆನ್ಲೈನ್ ಕ್ಲಾಸಸ್ ಕೇಳ್ತಾ ಇದ್ದೆ. ಕ್ಲಾಸಸ್ ಅಂತ ಬಂತು ಅಂತ ಹೇಳಿದ್ರೆ ಮ್ಯಾಮ್, ನಾನು ಫ್ಯಾಕಲ್ಟೀಸ್ ಅಲ್ಲಿ ಎಲ್ಲ ಫ್ಯಾಕಲ್ಟೀಸ್ ಕೂಡ ತುಂಬಾ ಎಕ್ಸ್ಪೀರಿಯನ್ಸ್ ಇರೋ ಫ್ಯಾಕಲ್ಟೀಸೇ ಇದ್ರು ಮ್ಯಾಮ್. ಅದರಲ್ಲಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂತ ಬಂದ್ರೆ ಹರಿಪ್ರಸಾದ್ ಸರ್, ಈ ಎನ್ವಿರಾನ್ಮೆಂಟ್ ಮತ್ತೆ ಎಕಾಲಜಿ ಅಂತ ಹೇಳಿದ್ರೆ ಸರಿತಾ ಮ್ಯಾಮ್ ಇದ್ರು, ನಾಗಪ್ಪ ಸರ್ ಜಿಯೋಗ್ರಫಿ ಸಬ್ಜೆಕ್ಟ್ ಹೇಳ್ತಾ ಇದ್ರು, ಮತ್ತೆ ಹಿಸ್ಟ್ರಿ ಕ್ಲಾಸ್ ಅಂತ ಹೇಳಿದ್ರೆ ಕೃಷ್ಣಮೂರ್ತಿ ಸರ್ ಹೇಳ್ತಾ ಇದ್ರು. ಅದ್ರ ಜೊತೆಗೆ ನಾನು KS ಮಾತ್ರ ಜಾಯ್ನ್ ಆಗಿದ್ರು ಕೂಡ ನಂಗೆ ಲ್ಯಾಂಗ್ವೇಜಸ್ ಕ್ಲಾಸ್ ಕೂಡ ಅವೈಲೇಬಲ್ ಇತ್ತು. ಲ್ಯಾಂಗ್ವೇಜಸ್ ಕ್ಲಾಸಸ್ನ ನಾನು ಕೇಳ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಪ್ರತಿಯೊಂದು ಕ್ಲಾಸಸ್ ಆದ ತಕ್ಷಣ ಪ್ರತಿಯೊಂದು ಸಬ್ಜೆಕ್ಟ್ ಮುಗಿದ ಮೇಲೂ ನಾನು ಟೆಸ್ಟ್ ಎಲ್ಲ ಅಟೆಂಡ್ ಮಾಡ್ಕೋತಾ ಇದ್ದೆ. ಅದರಲ್ಲಿ ಪ್ರತಿಯೊಂದು ಸಬ್ಜೆಕ್ಟ್ ಮೇಲೂ ಕೂಡ 3 to 4 ಟೆಸ್ಟ್ ಅವೈಲೇಬಲ್ ಇರ್ತಿತ್ತು. ಬೇಸಿಕ್ ಲೆವೆಲ್ ಇಂದ ಹಿಡಿದು ಅಡ್ವಾನ್ಸ್ ಲೆವೆಲ್ ವರ್ಗು ಟೆಸ್ಟ್ ಅವೈಲೇಬಲ್ ಇರ್ತಾ ಇತ್ತು. ಒಂದು ಟೆಸ್ಟ್ ಅಲ್ಲಿ ಈಗ ಅಟೆಂಡ್ ಮಾಡ್ಬಿಟ್ಟು ಅದ್ರಲ್ಲಿ ಕಡಿಮೆ ಮಾರ್ಕ್ಸ್ ತೆಗ್ದಿದ್ರೆ ಸರ್ ಚೆಕ್ ಮಾಡ್ಬಿಟ್ಟು ಏನಕ್ಕೆ ಕಡಿಮೆ ಆಯಿತು ಏನಕ್ಕೆ ಅಂತ ಹೇಳಿ ಗೈಡೆನ್ಸ್ ಕೊಟ್ಟು ನೀಟಾಗಿ ನೆಕ್ಸ್ಟ್ ಓದ್ಕೊಳ್ಳಿಕ್ಕೆ ಗೈಡೆನ್ಸ್ ಕೊಡ್ತಾ ಇದ್ರು ಮ್ಯಾಮ್. ನಮಗೆ ಟೈಮ್ ಟೇಬಲ್ ಹಾಕ್ಕೊಡ್ತಾ ಇದ್ರು, ಹೆಂಗೆ ಓದ್ಕೋಬೇಕು, ಎಷ್ಟೆಷ್ಟು ಟೈಮು ಕವರ್ ಮಾಡ್ಕೋಬೇಕು, ರಿವಿಷನ್ ಹೇಗೆ ಮಾಡಬೇಕು ಅಂತ ಹೇಳಿ ಟೈಮ್ ಟೇಬಲ್ ಹಾಕ್ಕೊಡ್ತಾ ಇದ್ರು. ಟೆಸ್ಟಲ್ಲಿ ಪ್ರತಿಯೊಂದು ಡಿವಿಷನ್ ವೈಸ್ ಕೂಡ ಟೆಸ್ಟ್ ಕೊಡ್ತಾ ಇದ್ರು ಮ್ಯಾಮ್. ಈಗ ಜಿಯೋಗ್ರಫಿ ಅಂತ ಬಂದ್ರೆ ಫಿಸಿಕಲ್ ಜಿಯೋಗ್ರಫಿ, ವರ್ಲ್ಡ್ ಜಿಯೋಗ್ರಫಿ, ಕರ್ನಾಟಕ ಜಿಯೋಗ್ರಫಿ, ಇಂಡಿಯನ್ ಜಿಯೋಗ್ರಫಿ ಅಂತ ಹೇಳಿ ಬಂದ್ರೆ ಸೆಕ್ಷನ್ ವೈಸ್ 3 to 4 ಟೆಸ್ಟ್ ಕೊಡ್ತಾ ಇದ್ರು ಮ್ಯಾಮ್ ನಮ್ಗೆ. ಅದನ್ನೆಲ್ಲ ಅಟೆಂಡ್ ಮಾಡ್ತಾ ಇದ್ದೆ. ಅದ್ರ ಜೊತೆಗೇನೆ ಈಗ ಹಿಸ್ಟ್ರಿ, ಪಾಲಿಟಿ, ಎಕನಾಮಿಕ್ಸು, ಮೆಂಟಲ್ ಎಬಿಲಿಟಿ, ಸೈನ್ಸ್ ಆಗಿರ್ಬೋದು ಎಲ್ಲ ಸಬ್ಜೆಕ್ಟ್ ಮೇಲೂ ಕೂಡ ನಮಗೆ ಮಿನಿಮಮ್
4 ಟೆಸ್ಟ್ ಅಂತೂ ಇದ್ದೇ ಇರ್ತಿತ್ತು ಮ್ಯಾಮ್. ಅದನ್ನೆಲ್ಲ ಅಟೆಂಡ್ ಮಾಡ್ಕೊಂತಿದ್ದೆ. ಅದ್ರ ಜೊತೆಗೆ ಎಕ್ಸಾಮ್ ಇನ್ನೇನು ಹತ್ರ ಬಂತು ಅಂತ ಹೇಳಿದ್ರು ಕೂಡ ನಮ್ಗೆ ಇಷ್ಟು ದಿನದಲ್ಲಿ ರಿವಿಷನ್ ಮಾಡ್ಬೇಕು, ನೆಕ್ಸ್ಟ್ ಟೆಸ್ಟ್ ಅಟೆಂಡ್ ಮಾಡ್ಕೋಬೇಕು ಅಂತ ಹೇಳಿ ಟೈಮ್ ಟೇಬಲ್ ಹಾಕೊಟ್ಟು ಓಕೆ. ಪ್ರಿಪೇರ್ ಆಗ್ಲಿಕ್ಕೆ ಹೆಲ್ಪ್ ಮಾಡ್ತಿದ್ರು. ಸೊ ಸ್ಟೂಡೆಂಟ್ಸ್ ಏನಂತ ಅಂದ್ರೆ NCG ಕ್ಲಾಸಸ್ ಅಂತ ಅಂದಾಗ ಆಫ್ಲೈನ್ ಆನ್ಲೈನ್ ರೆಕಾರ್ಡೆಡ್ 3 ಕೂಡ ನಿಮ್ಗೆ ಫ್ಲೆಕ್ಸಿಬಲ್ ಇರುತ್ತೆ. ಸಿರೀಸ್ ಅಂತ ತಗೊಂಡಾಗ ನಿಮ್ಗೆ ಬೇಸಿಕ್ ಇಂದ ಅಡ್ವಾನ್ಸ್ ಲೆವೆಲ್ ವರ್ಗೂ ಕೂಡ ಇದು ಕೋರ್ ಬ್ಯಾಚ್ ಸರ್ವಿಸ್ ಆಗಿರುತ್ತೆ. ಬೇಸಿಕ್ ಇಂದ ಅಡ್ವಾನ್ಸ್ ಲೆವೆಲ್ ವರ್ಗೂ ಕೂಡ ಟೆಸ್ಟ್ ಸೀರೀಸು ಮತ್ತೆ ಟೆಸ್ಟ್ ಸೀರೀಸ್ ಮುಗ್ದಾದ್ಮೇಲೆ ಗೈಡೆನ್ಸ್ ಇರ್ಬೋದು, 1-to-1 ಮೆಂಟರಿಂಗ್ ಕೂಡ ಇರುತ್ತೆ. ಸೊ ಇದೆಲ್ಲ ನಿಮ್ಗೆ KS ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಆಯ್ತು. KS ಮೇನ್ಸ್ ನಿಮ್ಮ ಪ್ರಿಪರೇಷನ್ ಹೇಗಿತ್ತು? KS ಮೇನ್ಸ್ದು ಕ್ಲಾಸಸ್ ಕೇಳ್ಕೊಂಡಿದ್ದೀನಿ ಮ್ಯಾಮ್. ಇಲ್ಲೇ ಇನ್ಸ್ಟಿಟ್ಯೂಟ್ ಅಲ್ಲಿನೇ KS ಮೇನ್ಸ್ದು ಕ್ಲಾಸ್ ಮಾಡ್ತಿದ್ರು. ಅದ್ರ ಜೊತೆಗೆ ನೋಟ್ಸ್ ಅಂತ ಬಂದಾಗ ಪ್ರತಿಯೊಂದು, ಈಗ ಒಂದ್ ಸಬ್ಜೆಕ್ಟ್ ಅಂತ ಹೇಳಿದ್ರೆ ಚಾಪ್ಟರ್ ವೈಸ್ ಇರುತ್ತೆ. ಆ ಚಾಪ್ಟರ್ ಅಲ್ಲಿ ಪ್ರತಿಯೊಂದು ವರ್ಡ್ ಮೇಲೂ ಕೂಡ ನಮ್ಗೆ ಕ್ವಶನ್ ಫ್ರೇಮ್ ಮಾಡಿ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ರು. ನಾವನ್ನೆಲ್ಲ ನೀಟಾಗಿ ಓದ್ಕೊಂಡು ಡೈಲಿ ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ಮ್ಯಾಮ್. ಡೈಲಿ ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಮಾಡಿ ಸರ್ ಕರೆಕ್ಷನ್ ಮಾಡ್ಬಿಟ್ಟು ಕೊಡ್ತಾ ಇದ್ರು. ಏನೇನ್ ಮಿಸ್ಟೇಕ್ ಇದೆ, ಏನೇನು ನಾನು ನೆಕ್ಸ್ಟ್ ಇಂಪ್ರೂವ್ ಮಾಡ್ಕೋಬೇಕು ಏನು ಅಂತ ಎಲ್ಲ ಹೇಳಿ ಇಂಪ್ರೂವ್ ಮಾಡ್ತಿದ್ರು. ಬಟ್ ಅನ್ಫಾರ್ಚುನೇಟ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ ನಂದು ಮೇನ್ಸ್ ಟೈಮಿಂಗ್ ಒಳಗೆ ಹೆಲ್ತ್ ಇಶ್ಯೂಸ್ ಬಂದು ಮೇನ್ಸ್ ಚೆನ್ನಾಗಿ ಅಟೆಂಡ್ ಮಾಡಕ್ ಆಗ್ಲಿಲ್ಲ ಮ್ಯಾಮ್. ನೆಕ್ಸ್ಟ್ ಟೈಮಲ್ಲಿ ಒಳ್ಳೆ ರೀತಿಯಿಂದ ಪ್ರಿಪೇರ್ ಆಗ್ಬಿಟ್ಟು ನೆಕ್ಸ್ಟ್ ಮೇನ್ಸ್ ಕ್ರ್ಯಾಕ್ ಮಾಡ್ಬಿಟ್ಟು ನೆಕ್ಸ್ಟ್ KS ಆಫೀಸರ್ ಆಗ್ಬೇಕು ಅಂತ ಹೇಳಿ ಆಸೆ ಇಟ್ಕೊಂಡಿದ್ದೀನಿ. ಯಾಕಂದ್ರೆ ಫಸ್ಟ್ ಅಟೆಂಪ್ಟ್ ಅಲ್ಲಿ ಅವರು ಆ ಲೆವೆಲ್ ವರ್ಗೂ ಬಂದಿದ್ದಾರೆ ಅಂತ ಅಂದ್ರೆ ಇನ್ನ ಸ್ವಲ್ಪ ಎಫರ್ಟ್ ಹಾಕಿದಿದ್ರೆ. ಬೆಸ್ಟ್ ಅಟೆಂಪ್ಟ್ ಕೊಟ್ಟಿಲ್ಲ ಮುತ್ತವ ಅವರು, ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ಬೆಸ್ಟ್ ಅಟೆಂಪ್ಟ್ ನ ಕೊಡ್ಲಿಕ್ಕೆ ಆಗಿಲ್ಲ. ಸೊ ನೆಕ್ಸ್ಟ್ ಖಂಡಿತ ಇಂಟರ್ವ್ಯೂ ಮುತ್ತವ ಅವ್ರದ್ದು KS ಆಫೀಸರ್ ಆಗಿನೇ ಇರುತ್ತೆ. ಸೊ ಹಾಗಾದ್ರೆ ಮುತ್ತವ ಅವರು, ಇವಾಗ ನೀವೇನ್ ಎಕ್ಸಾಮ್ ಕ್ಲಿಯರ್ ಮಾಡಿದ್ರ ಮಾರ್ಕೆಟ್ ಸೂಪರ್ವೈಸರ್ದು, ಇದಕ್ಕೆ ನಿಮ್ಮ ಪ್ರಿಪರೇಷನ್ ಹೇಗಿತ್ತು? ಅಂದ್ರೆ ಮ್ಯಾಮ್ ನಾನು ಡಿಸೆಂಬರ್ 2025 ಅಲ್ಲಿ FDA ಎಕ್ಸಾಮ್ ಅಟೆಂಡ್ ಮಾಡಿದ್ದೆ. ಸೊ ಹಂಗಾಗಿ ನಂದು ಆ ಟೈಮಲ್ಲಿ GK ಪೇಪರ್ ತುಂಬಾ ಸ್ಟ್ರಾಂಗ್ ಇತ್ತು ಮ್ಯಾಮ್. ತುಂಬಾ ದಿನದಿಂದ ಅಂದ್ರೆ ಕನ್ಸಿಸ್ಟೆನ್ಸಿಯಿಂದ ಓದ್ಕೊಂಡು ಬಂದು FDA ಎಕ್ಸಾಮು ಚೆನ್ನಾಗಿ ಮಾಡಿದ್ದೆ ಮ್ಯಾಮ್ ಆ ಟೈಮಲ್ಲಿ. ಸೊ ಅದರಿಂದ ನನಗೆ FDA ಸ್ಟ್ರಾಂಗ್ ಇದ್ದಿದ್ದರಿಂದ ಈ ಮಾರ್ಕೆಟ್ ಸೂಪರ್ವೈಸರ್ಗೆ ಏನಿತ್ತು ಸ್ಪೆಸಿಫಿಕ್ ಪೇಪರ್ ಇತ್ತು ಮ್ಯಾಮ್ ನಂದು. ಸೊ ಆ ಸಬ್ಜೆಕ್ಟಿಗೆ ನಾನು ಒಂದು 15 days 20 to 15 days ಕೊಟ್ಟು ಎಕ್ಸಾಮ್ ಪಾಸ್ ಮಾಡ್ಕೊಂಡಿರೋದು. ಸೊ ಹಾಗಾದ್ರೆ ಆಲ್ರೆಡಿ ಇವಾಗ ಮಾರ್ಕೆಟ್ ಸೂಪರ್ವೈಸರ್ ಗ್ರೂಪ್ ಸಿ ಹುದ್ದೆ ಆಗಿರೋದ್ರಿಂದ GK ಪೇಪರ್ ಇರುತ್ತೆ ಅಂಡ್ ಸ್ಪೆಸಿಫಿಕ್ ಪೇಪರ್ ಕೂಡ ಇರುತ್ತೆ. GK ಪೇಪರ್ ಹೇಗೆ ಕ್ಲಿಯರ್ ಆಯಿತು, ಆಲ್ರೆಡಿ KS ಕ್ಲಾಸಸ್ ಆಗಿತ್ತು ಮತ್ತೆ FDA ನೋಟಿಫಿಕೇಶನ್ ಆಗಿತ್ತು, ಅದಕ್ಕೆ ಅಂತ ಪ್ರಿಪೇರ್ ಆಗಿತ್ತು. ಸೊ ಅದಕ್ಕೆ ಮಾರ್ಕೆಟ್ ಸೂಪರ್ವೈಸರ್ ಹುದ್ದೆ ಕ್ಲಿಯರ್ ಆಯಿತು, ಹೌದಲ್ಲ? ಸೊ ಹಾಗಾದ್ರೆ ಕೆಲವೊಬ್ರು ಏನಿರ್ತಾರೆ ಮತ್ತು ಅವರ ನೋಟಿಫಿಕೇಶನ್ ಆಗಿದಾದ್ಮೇಲೆ ಪ್ರಿಪೇರ್ ಆಗೋಣ ಅಂತ ಇರ್ತಾರೆ. ಯಾಕಂದ್ರೆ ನೋಟಿಫಿಕೇಶನ್ ತುಂಬಾ ಡಿಲೇ ಆಗ್ತಿರೋದ್ರಿಂದ ಒಂಥರ ಡಿಮೋಟಿವೇಟ್ ಆಗ್ಬಿಟ್ಟಿರ್ತಾರೆ ಸ್ಟೂಡೆಂಟ್ಸು. ಸೊ ಅವ್ರಿಗೆ ನಿಮ್ಮ ಸಲಹೆ ಏನು? ಫಸ್ಟ್ ನಮ್ದು ಮೇನ್ ಏನ್ ಪ್ರಾಬ್ಲಮ್ ಅಂತ ಹೇಳಿದ್ರೆ ಮ್ಯಾಮ್, ನೋಟಿಫಿಕೇಶನ್ ಆಗ್ಲಿ ಆಮೇಲೆ ಓದ್ಕೊಳ್ಳೋಣ ಹಂಗ್ ನಾವು ಓದ್ಕೊಂಡ್ ಕುತ್ಕೊಂಡ್ರೆ ಏನಾಗುತ್ತೆ ಅಂದ್ರೆ ಆ ಟೈಮಲ್ಲಿ ಸ್ಟ್ರೆಸ್ ಜಾಸ್ತಿ ಆಗುತ್ತೆ. ಅವಾಗ ನೋಟಿಫಿಕೇಶನ್ ಆದ ತಕ್ಷಣ ಇನ್ನು 1 ತಿಂಗಳಲ್ಲಿ ಎಕ್ಸಾಮ್ ಆಗುತ್ತೆ, 2 ತಿಂಗಳಲ್ಲಿ ಎಕ್ಸಾಮ್ ಆಗುತ್ತೆ ಅಂತ ಹೇಳ್ತಾರೆ. ಆ ಟೈಮಲ್ಲಿ ಓದ್ಕೊಳಿಕ್ ಆಗಲ್ಲ, ಸ್ಟ್ರೆಸ್ ತುಂಬಾ ಜಾಸ್ತಿ ಆಗಿಬಿಡುತ್ತೆ. ಸೊ ಅದಕ್ಕಿಂತ ಮುಂಚೆ ನಾವು ಫಸ್ಟ್ ನಮ್ಮ 100% ನಾವು ಕೊಟ್ಟು ಎಕ್ಸಾಮ್ ಪ್ರಿಪ್ರೇಷನ್ ನಡೆಸಿದ್ರೆ ಎಕ್ಸಾಮ್ ಟೈಮಲ್ಲಿ ಟೆನ್ಷನ್ ಆಗಲ್ಲ ಮ್ಯಾಮ್. ಓಕೆ. ಸೊ ಹಾಗಾದ್ರೆ 1 ತಿಂಗಳು 2 ತಿಂಗಳಲ್ಲೆಲ್ಲ ಸಿಲೆಬಸ್ ಮುಗಿಸುವಂತದ್ದಿರಲ್ಲ GKದು. ಅದಕ್ಕಿಂತ ಮುಂಚೆನೆ ಪ್ರಿಪ್ರೇಷನ್ ಶುರು ಮಾಡಬೇಕು. ಶುರು ಮಾಡಿದ್ರೆ ಇವಾಗ ಮುತ್ತವ ಅವ್ರಿಗೆ ಏನ್ ಅವಕಾಶ ಸಿಕ್ಕಿತ್ತು ಅವ್ರು ಅದನ್ನ ನೀಟಾಗಿ ಬಳಸ್ಕೊಂಡ್ರು, ಇವಾಗ ಸರ್ಕಾರಿ ಹುದ್ದೆನ ಪಡ್ಕೊಂಡಿದ್ದಾರೆ. ಸೊ ನೀವು ಕೂಡ ಆತರ ಆಗ್ಬೇಕು ಅಂತ ಅಂದ್ರೆ ಮುತ್ತವ ಅವ್ರನ್ನ ಎಕ್ಸಾಂಪಲ್ ಆಗಿ ತಗೊಳ್ಳಿ. ಮುಂಚೆನೆ ಪ್ರಿಪರೇಷನ್ ಶುರು ಮಾಡಿ ರಿವಿಷನ್ ಮಾಡಿ ನೋಟಿಫಿಕೇಶನ್ ಆದಾಗ ಆ ಅವಕಾಶನ ಬಳಸ್ಕೊಳ್ಳಿ. ಸೊ ಇನ್ನೊಂದೇನಂದ್ರೆ ಇವಾಗ ಇಲ್ಲ ನಾನು ಈ ಸರ್ಕಾರಿ ಹುದ್ದೆನ ತಗೊಳ್ಬೇಕು, ಇವಾಗ ಈ ಸ್ಪರ್ಧಾತ್ಮಕ ಜಗತ್ತಿಗೆ ಕಾಲಿಡ್ಬೇಕು ಅನ್ನೋರ್ಗೆ, ಹೊಸ ಅಭ್ಯರ್ಥಿಗಳಿಗೆ, ನ್ಯೂ ಕಮರ್ಸ್ಗೆ ನಿಮ್ಮ ಸಲಹೆ ಏನು? ನ್ಯೂ ಕಮರ್ಸ್ಗೆ ಏನ್ ಹೇಳ್ಬೇಕು ಅಂತ ಅಂದ್ರೆ ಮ್ಯಾಮ್, ಫಸ್ಟ್ ಬೇಸಿಕ್ ಇಂದ ಸ್ಟಾರ್ಟ್ ಮಾಡ್ಬೇಕು ಮ್ಯಾಮ್. NCERT DSCERT ನ ಓದ್ಕೋಬೇಕು. ಅದ್ರ ಜೊತೆಗೆ ನೆಕ್ಸ್ಟ್ ಅದನ್ನೆಲ್ಲ ಓದ್ಕೊಂಡಾದ್ಮೇಲೆ ಆಥರ್ಸ್ ಬುಕ್ ನ ರೆಫರ್ ಮಾಡ್ಬೇಕಾಗುತ್ತೆ ಮ್ಯಾಮ್. ಅವರು ಪರ್ಸನಲ್ ಮೆಂಟರ್ಶಿಪ್ ಇತ್ತು, ಪರ್ಸನಲ್ ಗೈಡೆನ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅವರೇ ಸೆಲ್ಫ್ ಸ್ಟಡಿನ ಮಾಡ್ಕೋಬಹುದಾಗುತ್ತೆ ಮ್ಯಾಮ್.
ಇಲ್ಲಪ್ಪ ನಮ್ಗೇನು ಗೈಡೆನ್ಸ್ ಏನು ಇಲ್ಲ ಅಂತ ಹೇಳಿದ್ರೆ ಇನ್ಸ್ಟಿಟ್ಯೂಟ್ ಜಾಯಿನ್ ಆಗೋದು ಬೆಸ್ಟ್ ಅಂತ ಹೇಳ್ತೀನಿ ಮ್ಯಾಮ್. ಇಲ್ಲಪ್ಪ ನಮ್ಗೇನು ಗೈಡೆನ್ಸ್ ಇಲ್ಲ, ಏನು ಇಲ್ಲ, ಸುಮ್ಮನೆ ನಾವು ಓದ್ಕೊಂಡು ಹೋದ್ರೆ ನಮ್ಗೆ 5 ವರ್ಷ ಆಗ್ಲಿ 6 ವರ್ಷ ಆಗ್ಲಿ ಎಷ್ಟು ವರ್ಷ ಆದ್ರೂ ನಮ್ಗೆ ಕ್ರ್ಯಾಕ್ ಮಾಡಕ್ ಆಗಲ್ಲ. ನಮ್ಗೆ ಏನ್ ಮಿಸ್ಟೇಕ್ ಆಗಿದೆ ಅಂತ ಹೇಳಲಿಕ್ಕೆ ಏನು ಗೈಡೆನ್ಸ್ ಏನು ಇರಲ್ಲ ಮ್ಯಾಮ್ ಆ ಟೈಮಲ್ಲಿ. ಸೊ ಅದ್ರ ಸಲುವಾಗಿ ಬೆಸ್ಟ್ ಮೆಂಟರ್ಶಿಪ್ ಇರಬೇಕು. ಇಲ್ಲ ಅಂತ ಹೇಳಿದ್ರೆ ಇನ್ಸ್ಟಿಟ್ಯೂಟ್ ನ ಜಾಯಿನ್ ಆಗೋದು ಬೆಸ್ಟ್ ಅಂತ ಹೇಳ್ತೀನಿ ಮ್ಯಾಮ್. ನನ್ನ ಸಜೆಷನ್ ಏನಂತ ಹೇಳಿದ್ರೆ NCG ಇನ್ಸ್ಟಿಟ್ಯೂಟ್ ನ ಜಾಯಿನ್ ಆಗಿ ಅಂತ ನನ್ನ ಸಜೆಷನ್ ಮ್ಯಾಮ್. ಯಾಕಂದ್ರೆ ನಾನೇ ಎಕ್ಸಾಂಪಲ್ ಇದ್ದೀನಿ, ನನಗೆ ಏನು ಗೊತ್ತಿಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಗ್ಗೆ, 0 ಇಂದ ಬಂದು ಇವಾಗ ಎಕ್ಸಾಮ್ಸ್ ಕ್ಲಿಯರ್ ಮಾಡ್ಕೊಂಡಿದ್ದೀನಿ ಮ್ಯಾಮ್. ನಾನು KS ಕೋರ್ ಬ್ಯಾಚ್ಗೆ ಜಾಯಿನ್ ಆಗಿದ್ದು. ನಾನು ಕೋರ್ ಬ್ಯಾಚ್ ಇನ್ನೂ ಬೆಸ್ಟ್ ರೆಫರ್ ಮಾಡ್ತೀನಿ ಮ್ಯಾಮ್, ಯಾಕಂದ್ರೆ ಎಲ್ಲ ಸರ್ವಿಸಸ್ನು ಪ್ರೊವೈಡ್ ಮಾಡುತ್ತೆ. ಓಕೆ. ಸೊ ಮುತ್ತವ್ರೆ, ಇನ್ನೊಬ್ರು ಹೇಗಂತ ಅಂದ್ರೆ ಇವಾಗ ಗ್ರಾಜುಯೇಷನ್ ಜೊತೆನೆ ಏನು ಪ್ರಿಪರೇಷನ್ ಶುರು ಮಾಡ್ಕೊಂಡು ಹೋಗೋಣ, ಯಾಕಂದ್ರೆ ಗ್ರಾಜುಯೇಷನ್ ಆಗಿದಾದ್ಮೇಲೆ ಮತ್ತೆ ಟೈಮ್ ಕೊಡ್ಲೇಬೇಕಲ್ವಾ. ಸೊ ಅದ್ರ ಬದಲು ಗ್ರಾಜುಯೇಷನ್ ಜೊತೆಗೇನೆ ಮುಗಿಸ್ಕೊಂಡು ಹೋಗೋಣ, ಒಂದಷ್ಟು ಫೌಂಡೇಶನ್ ಹಾಕೊಳ್ಳೋಣ ಅಂತ ಇರ್ತಾರೆ. ಸೊ ಆ ವಿಭಾಗದ ಸ್ಟೂಡೆಂಟ್ಸ್ ಗಳಿಗೆ ನಿಮ್ಮ ಸಲಹೆ ಏನು? ಅವ್ರಿಗೆ ಹೇಗಂದ್ರೆ ಮ್ಯಾಮ್, PU ಲೆವೆಲ್ ಅಲ್ಲಿ ಸೈನ್ಸ್ ಮಾಡ್ಕೊಂಡು ನೆಕ್ಸ್ಟ್ ಡಿಗ್ರಿ ಅಂತ ಏನ್ ಬರ್ತಾರಲ್ಲ ಮ್ಯಾಮ್, BA ಮಾಡ್ಕೊಳ್ಳೋದು ಬೆಸ್ಟ್ ಅಂತ ಹೇಳ್ತೀನಿ. ಬೇರೆ ಸ್ಟ್ರೀಮ್ಸ್ ಮಾಡ್ಕೊಂಡ್ರು ಏನ್ ಪರವಾಗಿಲ್ಲ, ಬಟ್ BA ಅಲ್ಲಿ ಹ್ಯೂಮ್ಯಾನಿಟಿ ಸಬ್ಜೆಕ್ಟ್ಸ್ ಇರುತ್ತಲ್ಲ ಮ್ಯಾಮ್, ಸೊ ಅದು ಕಾಂಪಿಟೇಟಿವ್ ಫೀಲ್ಡಿಗೆ ಬಂದಾಗ ಈಸಿ ಆಗುತ್ತೆ. ಅಂಡ್ ಸೈನ್ಸ್ PU ಲೆವೆಲ್ ವರ್ಗು ಸೈನ್ಸ್ ಮಾಡ್ಕೊಂಡ್ರೆ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ PU ಲೆವೆಲ್ ವರ್ಗು ಮಾತ್ರ ಸೈನ್ಸ್ ಕ್ವಶನ್ಸ್ ಕೇಳ್ತಾರೆ. ಸೊ ಹಂಗಾಗಿ BA ಮಾಡ್ಕೊಳ್ಳೋದು ಬೆಸ್ಟ್ ಅಂತ ಹೇಳ್ತೀನಿ. ಅದ್ರ ಜೊತೆಗೆ ಓದ್ಕೋಬೇಕಾದ್ರೆ ಅಲ್ಲೇ ಫೌಂಡೇಶನ್ ಓದ್ಕೋಬೇಕು, NCERT DSCERT ನ ಓದ್ಕೋಬೇಕು. ಅದ್ರ ಜೊತೆಗೆ ಸೆಮ್ ವೈಸ್ ಅಟ್ಲೀಸ್ಟ್ ಸೆಮ್ ವೈಸ್ ಒಂದ್ 2-3 ಸಬ್ಜೆಕ್ಟ್ ಆದ್ರೂ ಓದ್ಕೊಂಡ್ ಬಂದ್ರೆ ನೆಕ್ಸ್ಟ್ ಅವರು ಡಿಗ್ರಿ ಮುಗಿಸಿ ಬರೋಷ್ಟರಲ್ಲಿ ಕಾಲ್ಫಾರ್ಮ್ ಆಯ್ತು ಅಂತ ಹೇಳಿದ್ರೆ ನೆಕ್ಸ್ಟ್ ಎಕ್ಸಾಮ್ ಕ್ಲಿಯರ್ ಮಾಡ್ಕೊಂಡು ಆಫೀಸರ್ಸ್ ಆಗ್ಬೋದು ಅಂತ. ಹೌದು. ಸೊ ಗ್ರಾಜುಯೇಷನ್ ಟೈಮಿಂಗ್ಸ್ ಅಲ್ಲಿ ಒಂದೇನಂದ್ರೆ DSCERT NCERT ನೀವು ಆರಾಮಾಗಿ 1 year ಅಲ್ಲಿ ಕಂಪ್ಲೀಟ್ ಮಾಡ್ಕೊಳ್ಬಹುದು. ಸೊ ಫೌಂಡೇಶನ್ ಹಾಕೊಂಡು ಅದಾಗಿದಾದ್ಮೇಲೆ 2 hours ನೀವು ಡೈಲಿ ಕೊಡ್ತಾ ಬಂದ್ರೆ ನಿಮ್ 21 years ಆಗೋ ಅಷ್ಟೊತ್ತಿಗೆ ನೋಟಿಫಿಕೇಶನ್ ಏನಾದ್ರು ಆಯ್ತು ಅಂದ್ರೆ ಖಂಡಿತ ನೀವು ಫಸ್ಟ್ ಅಟೆಂಪ್ಟ್ ಅಲ್ಲಿ ಎಕ್ಸಾಮ್ ನ ಕ್ಲಿಯರ್ ಮಾಡ್ಬೋದು. ಅಂಡ್ ಆತರ ಕ್ಲಿಯರ್ ಮಾಡಿರೋರ ಎಕ್ಸಾಂಪಲ್ ತುಂಬಾನೇ ಇದೆ, ಹೌದಲ್ವಾ? ಸೊ ಮತ್ತೆ ಮುತ್ತವ್ರೆ, ಈ ನಿಮ್ಮ ಜರ್ನಿಲಿ NCG ಎಷ್ಟು ಪಾತ್ರ ವಹಿಸುತ್ತೆ? NCG ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೇನೆ ನಂಗೆ ತುಂಬಾ ಖುಷಿ ಆಗುತ್ತೆ, ಹೆಮ್ಮೆ ಆಗುತ್ತೆ ಮ್ಯಾಮ್ ನನ್ಗೆ. ಯಾಕಂದ್ರೆ NCG ನನ್ಗೆ ಫೈನಾನ್ಷಿಯಲ್ನು ಹೆಲ್ಪ್ ಮಾಡಿದೆ. ಅದ್ರ ಜೊತೆಗೆ ಇವಾಗ ನಾನು ಓದ್ಕೊಳ್ಳೋದ್ರಲ್ಲಿ ಇಷ್ಟು ಕೋರ್ ಬ್ಯಾಚಿಗೆ ಸೇರಿರೋದ್ರಿಂದ ನಾನು ಜಾಯಿನ್ ಆದಾಗಿಂದ ಇಲ್ಲಿವರೆಗೂ ಕಂಟಿನ್ಯೂಸ್ ಆಗಿ ಇಲ್ಲಿಗೆ ಬಂದು ಓದ್ಕೊಳ್ತಾ ಇದ್ದೀನಿ ಮ್ಯಾಮ್. ನಾನು ಅಂಡ್ ಮಾರಲ್ ಸಪೋರ್ಟ್ ಕೂಡ ಕೊಟ್ಟಿದೆ. ಯಾಕಂದ್ರೆ ನಾನು ಕೆಲವೊಂದ್ಸರ್ತಿ ಹೆಲ್ತ್ ಇಶ್ಯೂಸ್ ಇಂದ ಮನೇಲಿ ಪ್ರಾಬ್ಲಮ್ ಆಗ್ತಿದೆ, ನಂಗೆ ಓದಕ್ ಆಗ್ತಿಲ್ಲ ಅಂತ ಹೇಳಿ ತುಂಬಾ ವೀಕ್ ಆಗಿ ಅಳ್ತಾ ಕೂತ್ಕೋತಿದ್ದೆ. ಆ ಟೈಮಲ್ಲಿ ಏನಾಗಲ್ಲ, ಓದ್ಕೊ, ನೀನ್ ನೆಕ್ಸ್ಟ್ ಓದ್ಕೊ ಅಂತ ಹೇಳಿ ಸಪೋರ್ಟ್ ಮಾಡ್ತಿದ್ರು. ನನ್ಗೆ ತುಂಬಾ ಸಪೋರ್ಟ್ ಮಾಡಿದ್ದು ಆತರ ಅಳ್ತಿರ್ಬೇಕಾದ್ರೆ ಅಂತ ಹೇಳಿದ್ರೆ ಶ್ವೇತಾ ಮ್ಯಾಮ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಹಂಗೆ ಹೇಳ್ಬೇಕು ಅಂತ ಹೇಳಿದ್ರೆ ಫೈನಾನ್ಷಿಯಲಿನೂ ಅಪ್ಪ ಅಮ್ಮ ಬಂದಿದ್ರು, ಕೆಲವೊಂದಿಷ್ಟು ಪ್ರಾಬ್ಲಮ್ಸ್ ಇದೆ ಅಂತ ಹೇಳಿದ್ರೆ ಫೀಸ್ ಎಲ್ಲ ಕಡಿಮೆ ಮಾಡಿದ್ರು ನಂಗೆ. ಪ್ರತಿಯೊಬ್ಬ ಸ್ಟಾಫ್ ಕೂಡ ನಂಗೆ ಅಷ್ಟೇ ಹೆಲ್ಪ್ ಮಾಡಿದ್ದಾರೆ. ಇಲ್ಲಿ ನಾಗಪ್ಪ ಸರ್ ಅವರೇ ಮೆಂಟರ್ಶಿಪ್ ಮಾಡ್ತಾ ಇದ್ರು ಮ್ಯಾಮ್. ಪರ್ಸನಲ್ ಗೈಡೆನ್ಸ್ ಎಲ್ಲ ಅವರೇ ಹೇಳ್ತಾ ಇದ್ರು, ಹೇಗೆ ಓದ್ಬೇಕು, ಏನ್ ಮಾಡ್ಬೇಕು ಅಂತ ಹೇಳ್ಕೊಡ್ತಾ ಇದ್ರು ಮ್ಯಾಮ್. ಅದ್ರ ಜೊತೆಗೆ ಶ್ವೇತಾ ಮ್ಯಾಮು ಟೈಮ್ ಟೇಬಲ್ ಹಾಕೊಡ್ತಾ ಇದ್ರು, ಓದ್ಲಿಕ್ಕೆ ಹೇಗೆ ಓದ್ಬೇಕು ಏನು ಅಂತ ಹೇಳಿ ಪರ್ಸನಲ್ ಆಗಿ ತುಂಬಾ ಕೇರ್ ಮಾಡ್ತಿದ್ರು. ಕೆಲವೊಂದ್ಸತಿ ನಾನು ಎಮೋಷ್ನಲಿ ಕೂಡ ವೀಕ್ ಆಗಿ ಹೆಲ್ತ್ ಇಶ್ಯೂಸ್ ಬಂದಿದೆ, ಮನೆ ಪ್ರಾಬ್ಲಮ್ಸ್ ಅಂತ ಹೇಳಿ ಬಂದಾಗ ಕೂಡ ಅಷ್ಟೇ ಹೆಲ್ಪ್ ಮಾಡಿದ್ದಾರೆ. ನಮ್ಮ ಅಪ್ಪ ಅಮ್ಮನ ಜೊತೆಗೂ ಕೂಡ ಮಾತಾಡ್ಬಿಟ್ಟು ಹೆಲ್ಪ್ ಮಾಡಿದ್ದಾರೆ. ಅದ್ರ ಜೊತೆಗೆ ಭರತ್ ಸರು, ವರುಣ್ ಸರು ಅಷ್ಟೇ ಹೆಲ್ಪ್ ಮಾಡಿದಾರೆ ಮ್ಯಾಮ್. ಅಂದ್ರೆ ಬೈದ್ ಹೇಳ್ತಾ ಇದ್ರು ಕ್ಲಾಸಸ್ಸಿಗೆ. ಕೆಲವೊಂದ್ಸತಿ ನಂದು ಹೆಲ್ತ್ ಇಶ್ಯೂಸ್ ಇದೆ ಅಂತ ಹೇಳಿ ಕ್ಲಾಸಸ್ಸಿಗೆ ಬರ್ತಿರ್ಲಿಲ್ಲ, ಬೈದ್ ಹೇಳ್ತಾ ಇದ್ರು. ಬಟ್ ಅದು ನಮ್ಮ ಒಳ್ಳೇದಕ್ಕೆ ಹೇಳ್ತಿದ್ರು ಮ್ಯಾಮ್. ಆಫ್ಲೈನ್ ಕ್ಲಾಸಸ್ ಎಷ್ಟು ಬೆನಿಫಿಟ್ ಅಂತ ಹೇಳಿ ನಮಗ್ ಗೊತ್ತು ಮ್ಯಾಮ್. ಆತರ ಹೇಳ್ಬೇಕು ಅಂದ್ರೆ ಆ ಟೈಮಲ್ಲಿ ಕೆಲವೊಂದ್ಸತಿ ನಮಗ್ ಬೈತಿದ್ದಾರೆ ಹಿಂಗೆ ಅಂತ, ಬಟ್ ನನ್ನ ಹೆಲ್ತ್ ಇಶ್ಯೂಸ್ ಹಿಂಗಿದೆ ಅಂತ ಹೇಳಿ ಅನಿಸ್ತಿತ್ತು. ಬಟ್ ಅವ್ರು ಹೇಳೋದೆಲ್ಲ ನಮ್ಮ ಒಳ್ಳೇದಕ್ಕೆ ಹೇಳ್ತಿದ್ರು. ಅಪ್ಪ ಅಮ್ಮನ್ನೆಲ್ಲ ಅವರು ನೋಡಿದ್ರು, ಅಪ್ಪ ಅಮ್ಮ ಬಂದಾಗ ಇಲ್ಲಿ ಫಸ್ಟ್ ಅವ್ರು ಸೆಟ್ಲ್ ಆಗ್ಬೇಕು ಅಂತ ಹೇಳಿ ಹೇಳ್ತಿದ್ರು. ಓಕೆ. ಸೊ ನಮ್ಮ NCG ಸಂಸ್ಥೆಯಲ್ಲಿ ಮುತ್ತವ್ರ ಬಗ್ಗೆ ಹೇಳ್ಬೇಕಂತ ಅಂದ್ರೆ ಬಂದಾಗ್ಲಿಂದನೂ ಕೂಡ ತುಂಬಾ ಸೀರಿಯಸ್ ಆಗಿ ಪ್ರಿಪೇರ್ ಆಗ್ತಿದ್ರು.
ಬಟ್ ಈ ಜರ್ನಿಲಿ ಅಂತಂದ್ರೆ ಈ ಕಾಂಪಿಟೇಟಿವ್ ಜರ್ನಿ ಅಷ್ಟು ಈಸಿ ಅಲ್ವೇ ಅಲ್ಲ ಈಗೂ ಕೂಡ. ಕೆಲವೊಬ್ಬರಿಗೆ ಸ್ಟಾರ್ಟಿಂಗ್ ಅಲ್ಲೇ ಸಕ್ಸಸ್ ಸಿಕ್ಬಿಡುತ್ತೆ, ಕೆಲವೊಬ್ಬರಿಗೆ ತುಂಬಾ ಟೈಮ್ ತಗೊಳುತ್ತೆ. ಬಟ್ ಮುತ್ತೋ ಅವ್ರು ಬಂದಾಗ 2024 ಅಲ್ಲಿ ಅಡ್ಮಿಷನ್ ಆದಾಗ ಅವ್ರದ್ದು ಸರಿಯಾಗಿ ನೋಟಿಫಿಕೇಶನ್ಸ್ ಗಳು ಸಿಗ್ದಲೇ ಇರೋ ಕಾರಣದಿಂದ ಸ್ವಲ್ಪ ಡಿಲೇ ಆಯ್ತು. ಬಟ್ ಇವಾಗ ಸಕ್ಸಸ್ ಸಿಕ್ತು. ಸೊ ಇವರು ಪ್ರಿಪರೇಷನ್ ನಡೆಸ್ತಿದ್ದ ರೀತಿ, ಟೆಸ್ಟ್ ಸೀರೀಸ್ ಗಳನ್ನ ಅಟೆಂಡ್ ಮಾಡ್ತಿದ್ದ ರೀತಿ, ನಾವು ಆ ಟೈಮಿಂಗ್ಸ್ ಅಲ್ಲಿ ಮಾರಲ್ ಸಪೋರ್ಟ್ ಸ್ವಲ್ಪ ಇಲ್ಲ ಮುತ್ತವ ನಿಮ್ ಕೈಲಿ ಆಗುತ್ತೆ, ಮಾಡ್ತೀರಾ, ಟೆಸ್ಟ್ ಸೀರೀಸ್ ಗಳಲ್ಲಿ ಅಟೆಂಡ್ ಮಾಡಿದಾಗ ಗೊತ್ತಾಗುತ್ತೆ ಸ್ಟೂಡೆಂಟ್ಸ್ ಎಷ್ಟು ಸೀರಿಯಸ್ ಆಗಿ ಪ್ರಿಪೇರ್ ಆಗ್ತಿದ್ದಾರೆ ಅಂತ. ಸೊ ಸ್ವಲ್ಪ ಪುಷ್ ಮಾಡಿದ್ರೆ ಅವರು ತಮ್ಮ ಯಶಸ್ಸನ್ನ ಕಾಣ್ತಾರೆ ಅಂದಾಗ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಗಳಾಗಿ ನಾವು ಕೂಡ ಅವ್ರಿಗೆ ಅಷ್ಟೇ ಬೆನ್ನೆಲುಬಾಗಿ ನಿಂತ್ಕೊಳ್ಬೇಕಾಗತ್ತೆ. ಸೊ ಹಾಗಾದ್ರೆ ಮುತ್ತವ ಇವಾಗ ಎಕ್ಸಾಮ್ ಕ್ಲಿಯರ್ ಆಗಿದೆ, ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಕಡೆ ಎಲ್ಲ ಹೇಗಿದೆ ರಿಯಾಕ್ಷನ್ಸ್? ಆ, ಅಂದ್ರೆ ಹೇಳ್ಬೇಕು ಅಂದ್ರೆ ಮ್ಯಾಮ್, ನಮ್ಮ ಇಡೀ ಫ್ಯಾಮಿಲಿಯಲ್ಲಿನೇ ಗೌರ್ಮೆಂಟ್ ಎಕ್ಸಾಮ್ಸ್ ಅಂತ ಹೇಳಿ ಯಾರು ಬಂದಿಲ್ಲ ಮ್ಯಾಮ್. ಸೊ ಹಂಗಾಗಿ ಅಪ್ಪ ಅಮ್ಮಂಗೆ ತುಂಬಾ ಹೆಮ್ಮೆ ಆಗ್ತಿದೆ, ತುಂಬಾ ಖುಷಿ ಪಡ್ತಾ ಇದ್ದಾರೆ. ಮತ್ತೆ ಬಡತನದಿಂದ ಇರೋದ್ರಿಂದ ಇವಾಗ ಗೌರವ ಕೊಡ್ತಾ ಇದ್ದಾರೆ. ಅದ್ರ ಜೊತೆಗೆ ಹೇಳ್ಬೇಕಂದ್ರೆ ಅಮ್ಮ ಬೇರೆಯವ್ರ ಹೊಲಕ್ಕೆ ಹೋಗಿ ಎಲ್ಲ ಕೆಲಸ ಮಾಡ್ತಿದ್ರು. ಆ ಟೈಮಲ್ಲಿ ಅಮ್ಮಂಗೆ ಎಷ್ಟು ಓದಿಸಿದ್ರೆ ಏನ್ ಪ್ರಯೋಜನ, ಹೆಣ್ಮಕ್ಳನ್ನ ಅಷ್ಟು ಓದಿಸ್ಬಾರ್ದು, ಏನು ಮಾಡ್ಬಾರ್ದು, ಬೇರೆಯವ್ರಿಗೆ ಕಳ್ಸ್ಬಾರ್ದು ಅಂತ ಹೇಳಿ ತುಂಬಾ ಚುಚ್ಚ ತರ ಮಾತಾಡೋರಂತೆ ಮ್ಯಾಮ್ ಅಪ್ಪ ಅಮ್ಮಂಗೆ. ಆದ್ರೂ ಅವ್ರು ಓದಿಸಿದ್ರು. ಇವಾಗ ಅವರಿಗೆ ಓ ಇವ್ರ ಮಗಳು ಹಿಂಗಾಗಿದ್ದಾಳ ಅಂತ ಹೇಳಿ ಅವಾಗ ಅವ್ರು ಮಾತಾಡ್ದವ್ರನ್ನೇ ಇವಾಗ ಹೆಮ್ಮೆಯಿಂದ ಖುಷಿಯಿಂದ ಮಾತಾಡಿಸ್ತಾ ಇದಾರೆ ಮ್ಯಾಮ್ ಅಪ್ಪ ಅಮ್ಮನ್ನ. ಮತ್ತೆ ನನ್ನ ಫ್ರೆಂಡ್ಸ್ನು ಮ್ಯಾಮ್ ಈಗ ಅವಾಗ ಕೆಲವೊಂದ್ಸತಿ ಕಾಲ್ ಮಾಡಿದ್ರೆ ರಿಸೀವ್ ಮಾಡದೇ ಇರೋದು ಆ ಥರ ಮಾಡ್ತಾರೆ. ಇವಾಗ ಅವರೇ ಖುಷಿಯಿಂದ ಮಾತಾಡ್ತಾರೆ ಮ್ಯಾಮ್ ನನ್ನ ಜೊತೆಗೆ. ಸೊ ಯಶಸ್ಸು ಅನ್ನೋದು ಒಬ್ರ ಜೀವನದಲ್ಲಿ ಇಷ್ಟು ಮುಖ್ಯ ಆಗುತ್ತಲ್ಲ ಮುತ್ತವ್ರೆ. ಸೊ ಒಂದು ಮಾತು ಹೇಳ್ಬೇಕು, ಯಾರ್ಯಾರು ಹೆಣ್ಮಕ್ಳು ಇದಿರೋ ನಿಮ್ಮ ತಂದೆ ತಾಯಿಗಳು ದಯವಿಟ್ಟು ಅವಕಾಶ ಕೊಟ್ಟಾಗ, ಬರೀ ಸರ್ಕಾರಿ ಉದ್ಯೋಗ ಅಂತಾನೆ ಅಲ್ಲ, ಯಾವುದೇ ಕ್ಷೇತ್ರದಲ್ಲಿ ಇರ್ಬೋದು, ಅದನ್ನ ನೀವು ಪ್ರೂವ್ ಮಾಡಿ, ನಿಮ್ಗೆ ಆ ಪ್ರೂವ್ ಮಾಡೋ ಕೇಪಬಿಲಿಟಿ ಇದೆ. ಜಸ್ಟ್ ತಂದೆ ತಾಯಿಗಳು ಮಾರಲ್ ಸಪೋರ್ಟ್ ಕೊಟ್ರೆ ಸಾಕು, ಹೆಣ್ಮಕ್ಳು ಏನ್ ಬೇಕಾದ್ರೂ ಸಾಧನೆ ಮಾಡ್ಲಿಕ್ಕೆ ರೆಡಿ ಇರ್ತಾರೆ. ಅಂಡ್ ಇನ್ನೊಂದೇನಂದ್ರೆ ಈ ಜರ್ನಿ ಇಷ್ಟು ಸುಂದರವಾಗಿರೋದಕ್ಕೆ ಕಾರಣ ಅದ್ರಲ್ಲಿ ಕಷ್ಟನೂ ಇದೆ, ಸುಖನೂ ಇದೆ, ಹೌದಲ್ವಾ? ಅಷ್ಟೆಲ್ಲ ನೋಡಿದ್ಮೇಲೆನೆ ಈ ಜರ್ನಿ ಇಷ್ಟು ಬ್ಯೂಟಿಫುಲ್ ಆಗಿ ಇರೋದಕ್ಕೆ ಸಾಧ್ಯ. ಸೊ ಹಾಗಾದ್ರೆ ಮುತ್ತವರ ನೆಕ್ಸ್ಟ್ ಗೋಲ್ ಏನಿದೆ ಅಂತ ತಿಳ್ಕೊಳ್ಬೋದಾ? ನೆಕ್ಸ್ಟ್ ಅಂದ್ರೆ ಮ್ಯಾಮ್ ನಾನು ಸ್ಟಾರ್ಟಿಂಗ್ಗೆ ಹೇಳ್ದಂಗೆ DC ಆಗ್ಬೇಕಂತ ಇದೆ. ಬಟ್ ನೆಕ್ಸ್ಟ್ AO ನೋಟಿಫಿಕೇಶನ್ ಆಗ್ತಿದೆ, ಅದಕ್ಕೆ ಪ್ರಿಪ್ರೇಷನ್ ನಡೆಸ್ತಾ ಇದ್ದೀನಿ ಮ್ಯಾಮ್. ಅದಾದ್ಮೇಲೆ ನೆಕ್ಸ್ಟ್ ನಾನು AS ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತೀನಿ ಮ್ಯಾಮ್. ಓಕೆ, ಗುಡ್ ಮುತ್ತವರ. ಸೊ ಹಾಗಾದ್ರೆ ಮುತ್ತವರ, ಈ ನಿಮ್ಮ ಯಶಸ್ಸಿಗೆ ಬಹಳಷ್ಟು ಜನ ಕಾರಣ ಆಗಿರ್ತಾರೆ. ಸೊ ಅವರಿಗೆ ಥ್ಯಾಂಕ್ಸ್ ಹೇಳ್ಬೇಕು ಅಂದ್ರೆ ಯಾರ್ಯಾರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಫಸ್ಟ್ ಹೇಳ್ಬೇಕು ಅಂದ್ರೆ ನನ್ನ ಅಪ್ಪ ಅಮ್ಮಂಗೆ ಥ್ಯಾಂಕ್ಸ್ ಹೇಳ್ತೀನಿ ಮ್ಯಾಮ್. ಅದ್ರ ಜೊತೆಗೆ ನನ್ನ ತಂದೆ ಸ್ಥಾನದಲ್ಲಿನೇ ಇದ್ಕೊಂಡು ನನ್ನ ಇಲ್ಲಿವರೆಗೂ ಓದಿಸಿದ್ದಾರೆ ಮ್ಯಾಮ್. ನನ್ನ PU ಕಾಲೇಜ್ ಲೆಕ್ಚರ್ ಓದಿಸಿದ್ದಾರೆ. ಅದ್ರ ಜೊತೆಗೆ NCG ಇನ್ಸ್ಟಿಟ್ಯೂಟು ನನಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಕ್ಲಿಯರ್ ಆಗಿ ಹೋಗ್ಲಿಕ್ಕೆ ತುಂಬಾ ಹೆಲ್ಪ್ ಮಾಡಿದೆ. ಅದ್ರ ಜೊತೆಗೆ ನನ್ನ ಪ್ರೈಮರಿ ಸ್ಕೂಲ್ ಟೀಚರ್ಸು, ಹೈಸ್ಕೂಲ್ ಟೀಚರ್ಸು, ಕಾಲೇಜ್ ಲೆಕ್ಚರರ್ಸು ಮತ್ತೆ ಡಿಗ್ರಿ ಲೆಕ್ಚರರ್ಸ್ಗೆಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಇದ್ರ ಜೊತೆಗೆ ನನ್ನ ಫ್ರೆಂಡ್ಸು ಎಮೋಷನಲಿ, ಫೈನಾನ್ಷಿಯಲಿ ಅವರು ಹೆಲ್ಪ್ ಆಗಿದ್ದಾರೆ, ಅವ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಮ್ಯಾಮ್. ಓಕೆ, ಸೊ ನೋಡಿದ್ರಲ್ಲ ಸ್ನೇಹಿತರೆ, ಸೊ ಮುತ್ತವ ಆಲ್ರೆಡಿ ರೇಸ್ ಅಲ್ಲಿ ಇದ್ದಾರೆ, ಅಂದ್ರೆ AO ಮತ್ತೆ AO ಗೆ ಪ್ರಿಪರೇಷನ್ ನಡೆಸ್ತಿದ್ದಾರೆ. ಬಟ್ ಇನ್ನು ಅದು ನೋಟಿಫಿಕೇಶನ್ ಹಂತದಲ್ಲಿದೆ. ಅಂಡ್ ಒನ್ ಮೋರ್ ಥಿಂಗ್ ಮುತ್ತವ್ರೆ, ಇವಾಗ ನೋಟಿಫಿಕೇಶನ್ ಆಗ್ಲಿ ಅಂತ ತುಂಬಾ ಜನ ವೇಟ್ ಮಾಡ್ತಿದ್ದಾರೆ, ಅವ್ರಿಗೆ ನಿಮ್ಮ ಕಿವಿ ಮಾತು ಏನಿದೆ? ನೋಟಿಫಿಕೇಶನ್ ಆಗ್ಲಿ ಅಂತ ಹೇಳಿ ವೇಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ನಮ್ ಟೈಮೇ ವೇಸ್ಟ್ ಆಗುತ್ತೆ ಮ್ಯಾಮ್. ಸೊ ಅದ್ರ ಬದಲು ನಮ್ ಪ್ರಿಪ್ರೇಷನ್ ಎಷ್ಟಿದೆ, ನಾವ್ ಏನೇನ್ ಮಾಡ್ಬೇಕು ಅಂತ ಹೇಳಿ ನಮ್ ಎಫರ್ಟ್ಸ್ ಹಾಕಿ ನಾವು ಓದ್ಕೊಂಡಿರ್ಬೇಕು ಮ್ಯಾಮ್. ಕನ್ಸಿಸ್ಟೆನ್ಸಿ ಬಿಡ್ಬಾರ್ದು ಮ್ಯಾಮ್. ಕನ್ಸಿಸ್ಟೆನ್ಸಿಯಿಂದ ಓದ್ಕೊಂಡು ಹೋದ್ರೆ ಅದು ಯಾವ ಟೈಮಲ್ಲಿನೇ ನೋಟಿಫಿಕೇಶನ್ ಆದ್ರೂ ಕೂಡ ನಾವು ಎಕ್ಸಾಮ್ ಕ್ಲಿಯರ್ ಮಾಡ್ಬೋದು. ಇಲ್ಲಪ್ಪ ನಮ್ಗೆ ಆಗ್ತಿಲ್ಲ, ನಮ್ಗೆ ಆಗಲ್ಲ ಅಂತ ಹೇಳಿ ಓದ್ಕೊಂಡ್ ಕೂತ್ಕೊಂಡ್ರೆ ನಾವು ಎಲ್ಲರೂ ಓದ್ಕೊಂತಿರ್ತಾರೆ. ಕೆಲವೊಂದ್ ಟೈಮಲ್ಲಿ ನಾವಷ್ಟೇ ನೋಟಿಫಿಕೇಶನ್ ಆಗ್ಲಿ ಅಂತ ಹೇಳಿ ಬಿಟ್ಕೊಂಡು ಕೂತ್ಕೊಂಡ್ರೆ ನೆಕ್ಸ್ಟ್ ನಮ್ ಜೊತೆಗೆ ಓದ್ಕೊಂಡವ್ರು ಅವ್ರು ಕ್ಲಿಯರ್ ಮಾಡ್ಕೊಂಡು ಹೋಗ್ತಾರೆ, ನಾವು ಏನು ಇಲ್ದೇನೆ ಹಿಂಗೆ ಕೂತ್ಕೋಬೇಕಾಗತ್ತೆ ಮ್ಯಾಮ್. ಸೊ ಅದಕ್ಕೆ ಬೆಸ್ಟ್, ನಮ್ದು ಎಷ್ಟು ಬೆಸ್ಟ್ ಇರುತ್ತೆ ನಮ್ 100% ನಾವು ಕೊಟ್ಟು ನಾವು ಓದ್ಕೋಬೇಕು ಮ್ಯಾಮ್. ಆಮೇಲೆ ನೋಟಿಫಿಕೇಶನ್ ಆ ಟೈಮಲ್ಲಿ ಎಕ್ಸಾಮ್ ಕ್ಲಿಯರ್ ಮಾಡ್ಕೊಳ್ಳಿಕ್ಕೆ ಹೆಲ್ಪ್ ಆಗುತ್ತೆ ಮ್ಯಾಮ್. ಓಕೆ, ಸೊ ಒಂದೇನಂತ ಅಂದ್ರೆ ನಾವು ನಮ್ ಫಸ್ಟ್ 100% ಎಫರ್ಟ್ ಏನಿದೆ ಅದನ್ನ ಕೊಡ್ಬೇಕಾಗತ್ತೆ. ಇವಾಗ ಮುತ್ತವ ಅವ್ರು ಬೆಸ್ಟ್ ಕೊಟ್ಟಿದ್ದಕ್ಕೆ ಇವಾಗ ಎಕ್ಸಾಮ್ ಕ್ಲಿಯರ್ ಆಗಿದೆ. ಸೊ ಆ ಥರ ನಿಮ್ಮ ಬೆಸ್ಟ್ ಎಷ್ಟು ಕೊಡ್ಲಿಕ್ಕಾಗುತ್ತೋ ಅಷ್ಟು ಕೊಡಿ. ಸೊ ಖಂಡಿತ ಎಕ್ಸಾಮ್ ಕ್ಲಿಯರ್ ಆಗುತ್ತೆ ಅಂತ ಹೇಳ್ತಾ, ಇದೇ ರೀತಿ ಸಂದರ್ಶನ ನೆಕ್ಸ್ಟ್ KS ಆಫೀಸರ್ ಆಗಿ ಮುತ್ತವ ಅವ್ರ ಜೊತೆ ನೋಡೋಣ.
ಈ ನಿಮ್ಮ ಜರ್ನಿ ಬಹಳಷ್ಟು ಜನಕ್ಕೆ ಸ್ಫೂರ್ತಿದಾಯಕವಾಗಿರುತ್ತೆ. ನೆಕ್ಸ್ಟ್ ಸೆಷನ್ ಅಲ್ಲಿ ಖಂಡಿತ ಸಿಗೋಣ. ಥ್ಯಾಂಕ್ ಯು. ಥ್ಯಾಂಕ್ ಯು.